ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 37ನೆಯ ಶ್ಲೋಕ. ಯಥೈಧಾಂಸಿ ಸಮಿಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಫಾರ್ ಆಸ್ ದ ಬ್ಲೇಜಿಂಗ್ ಫೈರ್ reduces the fuel to ashes, Arjuna, even so the fire of knowledge turns all actions to ashes. ಅಗ್ನಿಗಳನ್ನು ಎರಡು ರೀತಿಯಾಗಿ ತೋರಿಸ್ತಾ ಇದೆ ಇಲ್ಲಿ. ಒಂದು ಜ್ಞಾನಾಗ್ನಿ, ಒಂದು ಭೂತಾಗ್ನಿ. ಹೀಗೆ ಈ ಭೂತವೆಂಬ ಅಗ್ನಿ ಪಂಚಭೂತಗಳಲ್ಲಿ ಒಂದಾಗಿರುವಂಥ ಅಗ್ನಿ ಅಂತ ಏನು ಕರಿತೇವೋ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತ, ಇವುಗಳಲ್ಲಿರುವಂಥ ಈ ಅಗ್ನಿ ಇಲ್ಲಿರತಕ್ಕಂಥ ಸ್ಥೂಲ ವಸ್ತುಗಳನ್ನು ಸುಟ್ಟು ಹಾಕುತ್ತದೆ. ಅದು ಹಸಿದಿರಲಿ ಬಿಸಿದಿರಲಿ ಹೇಗಿದ್ದರೂ ಕೂಡ ಅದನ್ನು ಹೇಗೆ ಸುಟ್ಟು ಹಾಕುತ್ತದೆಯೋ ಹಾಗೆ ಈ ಜ್ಞಾನವೆಂಬ ಅಗ್ನಿಯು ಮನುಷ್ಯನು ಜನ್ಮಾಂತರಗಳಿಂದ ಮಾಡಿಕೊಂಡು ಬಂದಿರತಕ್ಕಂಥ ಪಾಪಗಳನ್ನೆಲ್ಲ ಸುಟ್ಟು ಹಾಕುತ್ತದಂತೆ. ಸಮಿತ್ತಃ ಅಗ್ನಿ, ಸಮಿತ್ತಿನಿಂದ ಯುಕ್ತವಾಗಿರ್ತಕ್ಕಂಥ ಅಗ್ನಿ ಏನಾಗಿ ಮಾಡುತ್ತದೆ? ಸರ್ವ ದೋಷ ವಸ್ತುಗಳನ್ನು ಸುಟ್ಟು ಹಾಕುತ್ತದೆ. ಎಲ್ಲೆಲ್ಲಿರ್ತಕ್ಕಂಥ ಮೂಲೆಯಲ್ಲಿ ಕಸ ಆಗಲಿ, ಕಡ್ಡಿ ಆಗಲಿ, ಮತ್ತಿನ್ನೇನಾಗಲಿ, ಮತ್ತೊಂದು ಬಟ್ಟೆಗಳನ್ನಾಗಲಿ, ರೇಷ್ಮೆ ಬಟ್ಟೆ ಇದೆ ಅಂದರೂ ಸುಟ್ಟು ಹಾಕುತ್ತದೆ, ಕುತುನಿ ಬಟ್ಟೆ ಇದೆ ಅಂದರೂ ಸುಟ್ಟು ಹಾಕುತ್ತದೆ, ಹೊಲಸೈತೆ ಅಂದರೂ ಸುಟ್ಟು ಹಾಕುತ್ತದೆ. ಇನ್ನೇನೇ ಐತು ಅದೆಲ್ಲವನ್ನು ಐತಿ ಅಣಿಸಿಕೊಂಡಿರುವಂಥದ್ದನ್ನು, ಕಣ್ಣಿಗೆ ಕಾಣುವಂಥದ್ದನ್ನು ಎಲ್ಲವನ್ನು ಅದು ಸುಟ್ಟು ಹಾಕುತ್ತದೆ. ಅಷ್ಟೇ ಯಾಕೆ, ಮನುಷ್ಯನ ದೇಹವನ್ನೇ ಸುಟ್ಟು ಹಾಕುತ್ತದೆ. ಹೌದಲ್ವೇ? ಇದು ಭೂತವೆಂಬ ಅಗ್ನಿ. ಭೂತವೆಂಬ ಅಗ್ನಿಯು ಭೂತದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಸುಟ್ಟು ಹಾಕುತ್ತದೆ. ಹೌದಾ? ಯಾವ್ಯಾವುದು ದ್ರವ್ಯ ಅಂತ ತಿಳಿಸ್ಕೊಂಡಿದೆಯೋ ದ್ರವ್ಯ ರೂಪವಾಗಿರ್ತಕ್ಕಂಥದ್ದು ಎಲ್ಲವನ್ನು ಅದು ಸುಟ್ಟು ಹಾಕುತ್ತದೆ. ಇದು ಭೂತಾಗ್ನಿ ಅಂತ ಹೇಳಿಸಿಕೊಳ್ಳುತ್ತದೆ. ಭೂತಾಗ್ನಿ ಭೂತಗಳನ್ನು ಸುಟ್ಟು ಹಾಕುತ್ತದೆ. ಇನ್ನೊಂದು ಜ್ಞಾನಾಗ್ನಿ. ಜ್ಞಾನಂ ಏವ ಅಗ್ನಿ, ಜ್ಞಾನಾಗ್ನಿ. ಜ್ಞಾನಂ ಏವ ಅಗ್ನಿ, ಜ್ಞಾನ ಅನ್ನುವಂಥದ್ದೇ ಅಗ್ನಿಯಾಗಿದೆ. ಜ್ಞಾನ ಏವ ಅಗ್ನಿ, ಜ್ಞಾನವೇ ಇಲ್ಲಿ ಅಗ್ನಿಯಾಗಿದೆ. ಏನು ಮಾಡುತ್ತದೆ ಈ ಜ್ಞಾನ ಅನ್ನುವಂಥದ್ದು? ಈ ಜ್ಞಾನ ಅನ್ನುವಂಥದ್ದು ಬೆಳಕನ್ನು ಉಂಟು ಮಾಡುತ್ತದೆ ಮತ್ತು ಮನಸ್ಸಿನಲ್ಲಿ, ಇಂದ್ರಿಯಗಳಲ್ಲಿ ಅಂಟಿಕೊಂಡಿರ್ತಕ್ಕಂಥ ದೋಷಗಳನ್ನು ಸುಟ್ಟು ಹಾಕುತ್ತದೆ, ಪಾಪಗಳನ್ನು ಸುಟ್ಟು ಹಾಕುತ್ತದೆ. ಪಾಪಗಳನ್ನು ಸುಟ್ಟು ಹಾಕುವುದಕ್ಕೇನೆ ಇರತಕ್ಕಂಥದ್ದು ಇದು ಅಗ್ನಿ, ಜ್ಞಾನಾಗ್ನಿ. ಇನ್ನು ಏನು ಮಾಡುತ್ತದೆ ಅಂತಂದರೆ, ಬುದ್ಧಿಯಲ್ಲಿ ಅಡಗಿ ಕೂತಿರತಕ್ಕಂಥ, ಬುದ್ಧಿಯನ್ನೇ ಮುಚ್ಚಾಕಿರತಕ್ಕಂಥ, ತನ್ನ ಆತ್ಮವನ್ನೇ ಆವರಣ ಮಾಡಿಕೊಂಡಿರತಕ್ಕಂಥ, ನಮ್ಮಲ್ಲಿ ಪ್ರಕಾಶ ಇದ್ದರೂ ಕೂಡ ಆ ಪ್ರಕಾಶವು ನಮಗೆ ಗೊತ್ತಾಗದಂತೆ ಮಾಡಿರತಕ್ಕಂಥ ಅಜ್ಞಾನ. ನಾವು ಆತ್ಮ ಸ್ವರೂಪವಾಗಿದ್ದರೂ ಕೂಡ ನಮ್ಮನ್ನು ಆತ್ಮವೆಂದು ತಿಳಿಯಗೊಡದಲೇ ನಮ್ಮನ್ನು ದೇಹಿ ನೀನು, ದೇಹ ನೀನು, ಇಂದ್ರಿಯ ನೀನು, ಪ್ರಾಣ ನೀನು, ಕರ್ಣ ನೀನು ಅಂಥೇಳಿ ನಮ್ಮನ್ನು ಜೋಡಿಸಿಕೊಂಡಿದೆ. ಲೌಕಿಕ ರೂಪದಲ್ಲಿ ನಾವು ಬೇರೆ ಬೇರೆಯಾಗಿರ್ತಕ್ಕಂಥ ಉಪಾಧಿಗಳನ್ನು ಅಂಟಿಸಿಕೊಂಡು ಅದೇ ಉಪಾಧಿಯ ಸತ್ಯ ಅಂತ ತಿಳ್ಕೊಂಡಿದ್ದೇವೆ. ಅದು ಅಜ್ಞಾನ. ಆ ಅಜ್ಞಾನವನ್ನು ಕೂಡ ಸುಟ್ಟು ಹಾಕುತ್ತದೆ. ಅಜ್ಞಾನನಾಶಕವಾಗಿರುವಂಥದ್ದೇ ಜ್ಞಾನ. ಹಾಗಾಗಿ ಅಜ್ಞಾನ ಅನ್ನುವಂಥದ್ದು ಯಾವುದರಿಂದ ಸುಟ್ಟು ಹಾಕುತ್ತದೆಯೋ ಆ ಜ್ಞಾನವನ್ನು ನೀನು ಹೊಂದು. ಜ್ಞಾನಾಗ್ನಿ ಸರ್ವಕರ್ಮಾಣಿ, ಜ್ಞಾನವೆಂಬ ಅಗ್ನಿಯಿಂದ ಸರ್ವ ಕರ್ಮಗಳು ಕೂಡ ಭಸ್ಮವಾಗಿ ಹೋಗ್ತವ. ಅವಾಗ ನೀನು ಭಗವಂತನಾಗ್ತೀಯ. ಅಜ್ಞಾನ ಅನ್ನುವಂಥದ್ದು ಭಸ್ಮವಾಗಿ ಹೋಯಿತು ಅಂತಂದರೆ ಜ್ಞಾನ ಅನ್ನುವಂಥದ್ದು ನಿನ್ನನ್ನು ಭಗವಂತನನ್ನಾಗಿ ಮಾಡುತ್ತದೆ. ಭಗವಂತನಾಗುವುದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಜ್ಞಾನವು ಮನುಷ್ಯರೆಲ್ಲರಿಗೂ ಕೂಡ ಅವಶ್ಯಕವಾಗಿರುವಂಥದ್ದು. ಆದ್ದರಿಂದ ಜ್ಞಾನವೆಂಬ ಅಗ್ನಿಯನ್ನು ಪಡೆದುಕೊಂಡು
ಧನ್ಯನಾಗು, ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.